ಕೋಣ ಕರುಗಳ ಉತ್ಪಾದನೆ ಅಂದ್ರೆ ನಾವು ಇದರಲ್ಲಿ ಈಗ ಒಳ್ಳೆ ಇದು 14-15 ಲೀಟರ್ ಹಾಲು ಏನು ಕೊಡ್ತದಲ್ಲ, ಉತ್ತಮ ಹಾಲು ಕೊಡ್ತಕ್ಕಂತಹ ಜಾನುವಾರುಗಳಿಗೆ ಜನಿಸಿದ ಗಂಡು ಕರುಗಳನ್ನ ನಾವು ವೀರ್ಯ ಸಂಕಲನಾ ಕೇಂದ್ರಗಳಿಗೆ ಕೊಡ್ತೇವೆ. ಆ ವೀರ್ಯ ಸಂಕಲನಾ ಕೇಂದ್ರದವರು ಅವುಗಳನ್ನ ಟ್ರೈನಿಂಗ್ ಮಾಡಿ ಅದರಿಂದ ವೀರ್ಯವನ್ನು ತೆಗೆದು ನಳಿಕೆಯಲ್ಲಿ ತುಂಬಿ ಕರ್ನಾಟಕ ರಾಜ್ಯದ ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಕೃತಕ ಗರ್ಭಧಾರಣೆ ಮಾಡಲು ಆ ನಳಿಕೆಗಳನ್ನು ಕೊಡ್ತಾರೆ. ಈ ಜಾನುವಾರುಗಳು ಕರು ಹಾಕಿದ 3-4 ತಿಂಗಳ ನಂತರ ಹೀಟಿಗೆ ಬರ್ತಾವೆ, ಬೆದೆಗೆ ಬರ್ತಾವೆ. ಆ ಬೆದೆಗೆ ಬಂದ ಜಾನುವಾರುಗಳನ್ನ ನಾವು ಕೃತಕ ಗರ್ಭಧಾರಣೆ ಮೂಲಕ ಕ್ರಾಸ್ ಬ್ರೀಡಿಂಗ್ ಮಾಡ್ತೇವೆ. ಮಾನ್ಯ ವೀಕ್ಷಕರೇ, ಇವತ್ತು ವಿಶೇಷ ಅಂತ ಹೇಳಿದ್ರೆ ರಾಜ್ಯದ ಅತಿ ದೊಡ್ಡ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿದ್ದೇನೆ. ಧಾರವಾಡದ ತೇಗೂರಲ್ಲಿ ವಿಶೇಷವಾಗಿ ನನ್ನೊಟ್ಟಿಗೆ ಡಾಕ್ಟರ್ ಅನಿಲ್ ಕುಮಾರ್ ಅವರಿದ್ದಾರೆ, ಹಾಗೆ MN ಪಾಟೀಲ್ ಅವರಿದ್ದಾರೆ. ಈ ಭಾಗ ಅಂದ್ರೆ ಈ ಜಾಗ ನೀವು ನೋಡಿದಾಗ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. 453 ಎಕರೆಯಲ್ಲಿ ಜಾಗ ಇದೆ. ಇಲ್ಲಿ ವಿಶೇಷವಾದ ಎಮ್ಮೆಗಳ ತಳಿಗಳನ್ನ ಅಂತ ಹೇಳಿದ್ರೆ ಕೋಣಗಳು ಏನು ಹುಟ್ಟುತ್ತವೆ ಅದರ ವೀರ್ಯವನ್ನ ಇಲ್ಲಿ ಉತ್ಪಾದಿಸ್ತಾರೆ. ವಿಶೇಷವಾದ ತಳಿ ಅಂದ್ರೆ ಮುರ್ರಾ ಮತ್ತೆ ಶ್ರುತಿ ಅನ್ನುವಂತ ತಳಿಯನ್ನ. ಹೀಗಾಗಿ ನನ್ನೊಂದಿಗೆ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರನೇ ಕೇಳ್ತಾ ಹೋಗುವ. ಅತಿ ಹೆಚ್ಚು ಬೆಲೆ ಇರುವುದು ಎಮ್ಮೆ ಹಾಲಿಗೆ ಡೈರಿಯಲ್ಲಿ ನೀವು ಕೊಡ್ಲಿಕ್ಕೆ ಹೋಗದಾಗ. ಹೀಗಾಗಿ ನಾವು ಅವ್ರ ಹತ್ರನೇ ಮಾತಾಡ್ತಾ ಹೋಗ. ತುಂಬಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ತುಂಬಾ ಧನ್ಯವಾದ. ಬನ್ನಿ ಸರ್. ಸರ್, ನಿಮ್ಮ ಪ್ರಕಾರ ಎಮ್ಮೆ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಕಡೆನೇ ಎಮ್ಮೆ ಬಳಕೆ ಇದೆ ಅಥವಾ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಸರ್? ಇಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಕ್ಷೇತ್ರ. ಈಗ ಎಮ್ಮೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಮೇಯ್ಸಕ್ಕೆ ಜಾಗ ಇದೆ, ಕೆರೆಗಳು ಇದಾವೆ, ಮೇಯಕ್ಕೆ ಜಾಗ ಇದೆ. ರೈತರು ಅಥವಾ ಲ್ಯಾಂಡ್ಲೆಸ್ ಯಾರಿಗೆ ಹೊಲ ಇರುವುದಿಲ್ಲ ಅಂತ ಕೃಷಿ ಕಾರ್ಮಿಕರು ಸಹಿತ ಅವರು ತಮ್ಮ ದನಗಳನ್ನು ಸಾಕಿ ಅವನ್ನ ಹೊರಗಡೆ ಮೇಯಿಸಿಕೊಂಡು ಬಂದು ಜಾನುವಾರು ಸಾಕ್ಬೋದು. ಅದಕ್ಕೆ ಎಮ್ಮೆಗಳನ್ನು ಸಾಕಾಣಿಕೆ ಮಾಡ್ತಾರೆ. ಸೊ ಈಗ ಇಲ್ಲಿ ಸಂವರ್ಧನಾ ಕೇಂದ್ರ ಅಂದ್ರೆ ಏನ್ ಸರ್ ಆಕ್ಚುಲಿ? ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್ ಇದು? ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ, ಅದರಲ್ಲಿ ನಾವು ಇಲ್ಲಿ ಎಮ್ಮೆಗಳನ್ನ ಸುರ್ತಿ ಮತ್ತು ಮುರ್ರಾ ಎಮ್ಮೆಗಳನ್ನ, ಕೃಷ್ಣ ವ್ಯಾಲಿ ಆಕಳುಗಳನ್ನ ಹಾಗೂ ಇತ್ತೀಚೆಗೆ ನಾವು ಹಂದಿ ಶೆಡ್ಗಳನ್ನು ಸಹಿತ ನಿರ್ಮಾಣ ಮಾಡಿದ್ದೇವೆ. ವಿಶೇಷವಾಗಿ ಎಮ್ಮೆ ಹಾಲು ಎಷ್ಟಿರ ಒಳ್ಳೇದಂತೀರಾ? ಸಾಮಾನ್ಯವಾಗಿ ಜನರಿಗೆ ಸುಮಾರು ಜನ ಎಮ್ಮೆ ಹಾಲನ್ನೇ ಕುಡಿತಾರೆ. ಆದ್ರೆ ನಾವು ದಕ್ಷಿಣ ಕರ್ನಾಟಕ ಹೋದಾಗ ತುಂಬಾ ಎಮ್ಮೆ ಬಳಕೆ ಕಡಿಮೆ ಇರುತ್ತೆ. ಏನ್ ಸರ್, ಏನಿರುತ್ತೆ? ಎಮ್ಮೆಯ ಹಾಲು ಇದು ಸಹಿತ A2 ಹಾಲು ಅತಿ ಶ್ರೇಷ್ಠ. ಅಂದ್ರೆ ಜವಾರಿ ದನಗಳು ಯಾವ ಎಮ್ಮೆ ನಮ್ಮ ಭಾರತೀಯ ದೇಶಿ ತಳಿಗಳು ಏನು ಹಾಲು ಉತ್ಪಾದನೆ ಮಾಡ್ತಾವಲ್ಲ, ಅದೇ A2 ಮಿಲ್ಕ್ ಅನ್ನ, A2 ಹಾಲನ್ನ ಎಮ್ಮೆಗಳು ಸಹಿತ ಕೊಡ್ತಾವೆ. ಆಮೇಲೆ ಎಮ್ಮೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಮತ್ತು SNF ಹೆಚ್ಚಿರುತ್ತೆ. ಈ ಕೊಬ್ಬಿನ ಅಂಶ ಹೆಚ್ಚಿರೋದ್ರಿಂದ ಹಾಲಿನಲ್ಲಿ ಕೆನೆ, ಮೊಸರು, ಬೆಣ್ಣೆ, ತುಪ್ಪ, ಪನೀರ್ನಂತಹ ಬೇರೆ ಬೇರೆ ಪ್ರಾಡಕ್ಟ್ಗಳೇನಿರ್ತಾವಲ್ಲ ಅವು ಉತ್ತಮ ರೀತಿಯಲ್ಲಿ ಹೊಳಿ ಬರ್ತಾವು. ಮತ್ತು ಇದು ಸುವಾಸನೆ ಇರ್ತೈತಿ, ಹೆಚ್ಚಿಗೆ ಕಂಪು ಇರ್ತೈತಿ. ಈ ಕಂಪಿನಿಂದ ಜನರು ಎಮ್ಮೆ ಹಾಲನ್ನು ಬಹಳ ಲೈಕ್ ಮಾಡ್ತಾರೆ. ನೀವ್ ಹೇಳಿದ್ರೆ ಎಮ್ಮೆ ಹಾಲು ಫ್ಯಾಟ್ ಜಾಸ್ತಿ ಅಂತ. ಇತ್ತೀಚೆಗೆ ಫ್ಯಾಟ್ ಅಂತ ಹೇಳಿದ್ಕೊಳ್ಳೇನೆ ಭಯ ಶುರುವಾಗಿದೆ ಎಲ್ಲರಿಗೂ. A1 ಇರುತ್ತೆ, ಇಲ್ಲಿ A2 ಪ್ರೋಟೀನ್ ಇರುತ್ತೆ. A2 ಪ್ರೋಟೀನ್ ನಿಂದ ಇದು ಈಸಿ ಡೈಜೆಸ್ಟ್ ಆಗುತ್ತೆ ಈ ಪ್ರೋಟೀನು, ಮತ್ತೆ ಇದರಿಂದ ಡಯಾಬಿಟಿಸ್ ಅದು ಬರುದಿಲ್ಲ ಅಂತ ಹೇಳ್ತಾರೆ ಸೈಂಟಿಫಿಕಲಿ. ಆದ್ರಿಂದ ದೇಶೀಯ ಹಾಲಿಗೆ ಏನು ಪ್ರಾಮುಖ್ಯತೆ ಐತಿ ಅದೇ ಪ್ರಾಮುಖ್ಯತೆ ನಮ್ಮ ಎಮ್ಮೆ ಹಾಲಿಗೂ ಐತಿ. ಈಗ ಎಮ್ಮೆಗಳ ಬಗ್ಗೆನೆ ಅಂತ ಹೇಳಿಕೊಳ್ಳೆ ನಾವು ನೋಡುದಾದ್ರೆ ಏನ್ ಸರ್, ಯಾವ್ದು ಫಸ್ಟ್ ನಾವು ವಿಶೇಷ ತಳಿ ನೋಡ್ಬೇಕಂದ್ರೆ ಎಮ್ಮೆಯಲ್ಲಿ? ಭಾರತ ದೇಶದಲ್ಲಿಯೇ ಅತಿ ಹೆಚ್ಚಿನ ಹಾಲು ಕೊಡುವ ಜಾತಿ ಅಂದ್ರೆ ಮುರ್ರಾ ಜಾತಿ. ಎಷ್ಟು ಸರ್ ಅದು? ಅದು ಸುಮಾರು 14-15 ಲೀಟರ್ ಪರ್ ಡೇ ಕೊಡುತ್ತೆ. ಸರ್, ಯಾವ್ದು ಇದ್ರಲ್ಲಿ? ಇಲ್ಲಿದಲ್ಲ, ಇವೆಲ್ಲ ಮುರ್ರಾ. ಇದು ಏನಿದೆ ಅಲ್ಲ, ಇವೆಲ್ಲ ಮುರ್ರಾ ಎಮ್ಮೆಗಳು. ಇವೇನ್ ಕೊಂಬು ಹಿಂಗ್ ಸುತ್ತಿರ್ತಾವಲ್ಲ, ಸುತ್ತಿರುತ್ತೆ. ಹೌದು, ಅದು ಮುರ್ರಾ. ಇದು ಮುರ್ರಾ ಕರಿದಿರುತ್ತೆ, ಬ್ಲ್ಯಾಕ್ ಇರುತ್ತೆ, ಕೊಂಬು ಸುತ್ತಿರುತ್ತೆ, ದೊಡ್ಡ ಹ್ಯೂಜ್ ಬಾಡಿ. ನೋಡಿ ಅದು ಎಷ್ಟು ಎತ್ತರ ಇದೆ. ನಾವು ಇಲ್ಲಿ ಹೈಟ್ ಮೇಲೆ ನಿಂತೇವೆ ಅಂತ ಹಂಗೆ ಕಾಣ್ತದೆ. ನಾವು ಅಲ್ಲಿ ಹೋಗಿ ನಿಂತೇವೆ ಅಂದ್ರೆ ಇದು ಇಲ್ಲಿ ಇಷ್ಟು ಎತ್ತರ ಬರುತ್ತದೆ. ಇದು ಮುರ್ರಾ. ಇದು ಸುರ್ತಿ ಎಮ್ಮೆ. ಈ ಕಡೆ ಏನಿದೆ ಅಲ್ಲ, ಇದು ಮುರ್ರಾ ಎಮ್ಮೆ ತಳಿ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚಿನ ಹಾಲು ನೀಡುವ ತಳಿ. ಇದು ಹರಿಯಾಣ, ಪಂಜಾಬ್ ಹಾಗೂ UP ಇದರಲ್ಲಿ ಕಂಡು ಬರ್ತದೆ. ಇವೆಲ್ಲ ಮುರ್ರಾ. ನಮ್ಮಲ್ಲಿ 14-15 ಲೀಟರ್ ಪ್ರತಿ ದಿವಸ ಕೊಡುವಂತ ಎಮ್ಮೆಗಳು ಇದೆ. ಹೆಚ್ಚಿನ ಹಾಲಿನ ಇಳುವರಿ ಇರ್ತದೆ. ಒಂದ್ ದಿವಸಕ್ಕೆ 2 ಸರಿನಾ? ಒಂದು ಸರಿನಾ? ಇಲ್ಲ, 14-15 ಲೀಟರ್ ಪರ್ ಡೇ. ಮುಂಜಾನೆ ಒಂದು 7:30 8 ಲೀಟರ್, ಸಂಜೆ ಮುಂದೆ 6:30 7 ಲೀಟರ್. ಎಮ್ಮೆ ಹಾಲು ಗಟ್ಟಿ ಹಾಲು, ಕೊಬ್ಬಿನಾಂಶ ಹೆಚ್ಚಿರುತ್ತೆ, SNF ಹೆಚ್ಚಿರುತ್ತೆ,
ಇದರಿಂದ ಒಳ್ಳೆ ಸುವಾಸನೆ ಬರ್ತಕ್ಕಂಥ ಹಾಲು. ಅದಕ್ಕೆ ಇಲ್ಲಿ ಬೆಣ್ಣೆ ತುಪ್ಪಕ್ಕೆ ಎಮ್ಮೆ ಹಾಲು ಬಹಳ ಶ್ರೇಷ್ಠ. ನೀವು ತುಪ್ಪ ಮಾಡೋಕ್ಕೆ, ಬೆಣ್ಣೆ ಮಾಡೋಕ್ಕೆ, ಕ್ರೀಮ್ ತೆಗಿಯೋಕೆ, ಪನ್ನೀರ್ ಮಾಡೋಕೆ ಎಮ್ಮೆ ಹಾಲುಗಳು ಬೇಕೇ ಬೇಕು. ಎಮ್ಮೆ ಹಾಲಿನಿಂದಲೇ ಸಿಗೋದ್ರಿಂದ ಇದಕ್ಕೆ ಏನ್ ಮಾಡ್ತಾರೆ ಹೇಳ್ರಿ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಪನ್ನೀರ್ ಉಪಯೋಗ ಮಾಡೋದು, ಬೆಣ್ಣೆ ತುಪ್ಪ ತಿನ್ನೋದು ಹೆಚ್ಚದು. ಯಾಕಂದ್ರೆ ಇದ್ರ ಹಾಲಿನಿಂದಾನೆ. ಇದು ನೋಡ್ರಿ, ಕೊಂಬು ಈ ರೀತಿ ಕಪ್ಪಗಿದ್ದು ಒಳಗೆ ಟರ್ನ್ ಆಗಿರ್ತತಿ, ರಿಂಗ್ ಟೈಪ್ ಬರ್ತೈತಿ, ರಿಂಗ್ ಟೈಪ್ ಮುರ್ರಾ. ಇದು ಕೊಂಬು ನೋಡ್ರಿ, ಹೈಟ್ ಎಷ್ಟಿದೆ ನೋಡಿ, ನನ್ನಲ್ಲಿ ಇಲ್ಲಿವರೆಗೂ ಬರುತ್ತೆ. ಒಳ್ಳೆ ಹೈಟು, ಬ್ಲ್ಯಾಕ್ ಜೆಟ್ ಬ್ಲ್ಯಾಕ್ ಕಲರ್. ಇದು ಇದರ ತಳಿಯ ಲಕ್ಷಣಗಳು. ಒಂದು ತಿಳುವಾದ ಇದು ಗೋಣಿರುತ್ತೆ, ಒಳ್ಳೆ ಸದೃಢವಾದ ದೇಹ, ಒಳ್ಳೆ ಕೆಚ್ಚಲಿದು, ಒಳ್ಳೆ ಹಾಲು ನೀಡತಕ್ಕಂತ ಪ್ರಾಣಿ. ಬಟ್ ಇದನ್ನು ಹೇಗೆ ಸರ್, ಇತ್ತೀಚಿನ ಕಾಲದಲ್ಲಿ ಮಷೀನ್ ಹಾಕಿ ಹಾಲು ತೆಗಿತಾರ ಅಥವಾ ಹೇಗಂತೀರ? ಇಲ್ಲ, ಮಷಿನ್ ಹಾಕಿ ಹಾಲು ತೆಗಿಬಹುದು, ತೆಗಿಯೋದು ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮಲ್ಲಿ ಮ್ಯಾನ್ಯುವಲ್ ಕೈಯಿಂದ. ಯಾಕಂದ್ರೆ ಇದೊಂದು ಜನರಲ್ ಕ್ಯೂರಿಯಾಸಿಟಿ ಇರುತ್ತೆ. ಕ್ಯಾರೆಕ್ಟರ್ ಏನ್ ಕ್ಯಾರೆಕ್ಟರ್ ಎಮ್ಮೆಗಳದು? ನೀವು ಇದನ್ನ ನೀವೀಗ ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ನಿಮ್ಮನ್ನ ರೆಕಗ್ನೈಸ್ ಮಾಡುತ್ತೆ? ಇಲ್ಲ, ನಾವು ದಿವಸಲೂ ಇಲ್ಲಿ ಬಂದೇ ಬರ್ತೀವಿ. ದಿವಸ ಇದ್ರ ಮುಂದೆ ಇದು ಮೇವು ತಿನ್ಬೇಕಾದ್ರೆ, ಆಹಾರ ತಿನ್ಬೇಕಾದ್ರೆ ದಿವ್ಸಕ್ಕೆ ಒಂದು ಹಾಫ್ ಆನ್ ಅವರ್ ಆದ್ರೂ ಈ ಜನಗಳು ಕೂಡ ನಾನು ನಿಂತು ಹೋಗಿರ್ತೀನಿ. ಹಿಂಗಾಗಿ ಅದು ರಿಕಗ್ನೈಸ್ ಮಾಡುತ್ತೆ. ಯಾರು ಹಾಲು ಹಿಂಡ್ತಾರೆ ಅವ್ರನ್ನೂ ರಿಕಗ್ನೈಸ್ ಮಾಡುತ್ತೆ. ಅವ್ರು ಬಂದು ಹಾಲು ಹಿಂಡಿದ್ರೆ, ಈಗ ಹೊಸದಾಗಿ ಬಂದು ಹಾಲು ಹಿಂಡಿದವ್ರನ್ನ ಹಿಂಡಿಸ್ಕೊಡಲ್ಲ, ಅದು ಕೊಡೋದಿಲ್ಲ, ಒದಿಯುತ್ತೆ ಅದು. ಒದಿಯುತ್ತೆ. ಒದಿಯುತ್ತೆ. ಅವ್ರು ರೆಗ್ಯುಲರ್ ಆಗಿ ಯಾರು ಬಂದ್ರೆ ಅಲರ್ಟ್ ಆಗಿ ನಿಮ್ನೆಲ್ಲ ನೋಡ್ಕೊಂಡು ಜಗ್ಗಡಕ್ಕೆ ಹತ್ಬಿಡ್ತಾವ. ಇದು ಎಷ್ಟು ಕೆಜಿ ಇದೆ ನೀವು ನೋಡುವಂತ? ಇದು 400 kg ಇದೆ ಅಂದಾಜು 400 kg ಇದೆ ಅಂದಾಜು. ಇದಕ್ಕೊಂದು ದಿವಸಕ್ಕೆ ಎಷ್ಟು ಕೆಜಿ ಫುಡ್ ಬೇಕಂತೀರಾ? ಇದಕ್ಕೆ ಕಡಿಮೆ ಅಂದ್ರೂ 30 kg ಅಷ್ಟು ಹಸಿ ಮೇವು ಹಾಕ್ತೇವೆ, 4 ರಿಂದ 5 kg ಅಷ್ಟು ಒಣಮೇವು, 4 kg ಅಷ್ಟು ನಾವು ದಾನಿ ಮಿಶ್ರಣವನ್ನು ಹಾಕ್ತೇವೆ. ಪಶು ಆಹಾರ ಒಂದು ದಿವಸಕ್ಕೆ 30 kg ಅಷ್ಟು ಗ್ರೀನ್ ಪೌಡರ್, ಓಕೆ, ಒಂದು 5 kg ಅಷ್ಟು ಇದು 35, ಒಂದು 4 kg ಅಷ್ಟು ದಾನಿ ಮಿಶ್ರಣ, ಒಂದು 40 kg ಅಷ್ಟು ನಾವು ಆಹಾರವನ್ನು ಕೊಡ್ತೀವಿ. ಒಂದು 70 ವಿಶೇಷವಾಗಿ ಸರ್ಕಾರ ಫಾರ್ಮ್ ನೀವು ಕೊಡ್ತೀರಾ? ಆದ್ರೆ ಒಂದ್ ವೇಳೆ ಸಾಮಾನ್ಯ ವ್ಯಕ್ತಿ ಸಾಕಿದೆ ಅಂದ್ರೆ? ಸಾಮಾನ್ಯ ವ್ಯಕ್ತಿ ಸಾಕಿದ್ರೆ ಅವನು ಹಸಿರು ಮೇವು ಕೊಡಬೇಕು. ಈಗ ನಿಮ್ಗೆ ಹಾಲಿನ ಉತ್ಪಾದನೆ ಬೇಕು ಸಾಕಷ್ಟು ಮಟ್ಟಿಗೆ ಅಂದ್ರೆ ನಾವು ಧಾನ್ಯ ಮಿಶ್ರಣವನ್ನು ಕೊಡ್ಲೇಬೇಕು. ಧಾನ್ಯ ಮಿಶ್ರಣವನ್ನು ಕೊಡ್ಲೇಬೇಕು. ಧಾನ್ಯ ಮಿಶ್ರಣ ಕೊಡಬೇಕು. ಅಥವಾ ಈಗ ರೆಡಿಮೇಡ್ ಆಹಾರ ಸಿಗುತ್ತೆ, ಬೇರೆ ಬೇರೆ ಕಂಪನಿಯವರು ಇರುತ್ತೆ, ನಾವು KMF ತರಿಸ್ತೀವಿ, ಪಶು ಆಹಾರವನ್ನು ತಯಾರು ಮಾಡಿ ಕೊಡ್ತಾವು, ಆ ಪಶು ಆಹಾರವನ್ನು ಹಾಕ್ತೇವೆ. ತುಂಬಾ ವಿಶೇಷ ಅಂದ್ರೆ ಸರ್, ಈಗ ಹುಲ್ಲು ನೀವು ಕೊಡ್ತೀರಲ್ಲ ದಿವಸಕ್ಕೆ 30 kg, ಎಲ್ಲಿಂದ ತರ್ತೀರಾ? ಅದನ್ನ ನಾವೇ ಬೆಳಿತೀವಿ. ನಮ್ಮಲ್ಲಿ ಅಗ್ರಿಕಲ್ಚರ್ ಕೃಷಿ ಲ್ಯಾಂಡ್ ಇದೆ. ಒಟ್ಟು ಎಷ್ಟು ಲ್ಯಾಂಡ್ ಇದೆ ಸರ್? ಅದೇ ನಾವು ಹೇಳಿದ್ನಲ್ಲ, ಈಗ 426 ಎಕರ್ನಲ್ಲಿ 80 ಎಕರೆ ನಾವು IGFRI ಹುಲ್ಲುಗಾವಲು ಪ್ರದೇಶಕ್ಕೆ ನಾವು ಲೀಸ್ ಕೊಟ್ಟಿದ್ದೇವೆ. ನಮ್ಮಲ್ಲಿ 346 ಎಕರೆ ಇದೆ. ಅದರಲ್ಲಿ ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು 80 ರಿಂದ 90 ಎಕರೆ ಇದೆ. ಆ ಭೂಮಿಯಲ್ಲಿ ನಾವು ಮೇವಿನ ಬೆಳೆಯನ್ನೇ ಬೆಳಿತೀವಿ. ಹುಲ್ಲೇ ಬೆಳಿತೀರಾ? ಹುಲ್ಲೇ ಬೆಳಿತೀವಿ. ಬೇರೆ ಬೇರೆ ಗೋವಿನ ಜೋಳ, ಹುಲ್ಲು, ಜೋಳ, ಗಿನಿ ಗ್ರಾಸು ಇವನ್ನೆಲ್ಲ ಬೆಳಿತೀವಿ. ಏನ್ ಸರ್ ಸಂವರ್ಧನ ಅಂದ್ರೆ? ಸಂವರ್ಧನ ಅಂದ್ರೆ ನಾವು ಇಲ್ಲಿ ಮುಖ್ಯವಾದ ಉದ್ದೇಶ ಅಂದ್ರೆ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಕ್ಷೇತ್ರದ ಮುಖ್ಯ ಉದ್ದೇಶನೇ ಕೋಣಕರುಗಳ ಉತ್ಪಾದನೆ. ಕೋಣಕರುಗಳ ಉತ್ಪಾದನೆ ಅಂದ್ರೆ ನಾವು ಇದರಲ್ಲಿ ಈಗ ಒಳ್ಳೆ ಇದು 14-15 ಲೀಟರ್ ಹಾಲು ಏನು ಕೊಡ್ತದಲ್ಲ, ಈ ಉತ್ತಮ ಹಾಲು ಕೊಡ್ತಕ್ಕಂತಹ ಜಾನುವಾರುಗಳಿಗೆ ಜನಿಸಿದ ಗಂಡು ಕರುಗಳನ್ನ ನಾವು ವೀರ್ಯ ಸಂಕಲನಾ ಕೇಂದ್ರಗಳಿಗೆ ಕೊಡ್ತೇವೆ. ಆ ವೀರ್ಯ ಸಂಕಲನಾ ಕೇಂದ್ರದವರು ಅವುಗಳನ್ನ ಟ್ರೈನಿಂಗ್ ಮಾಡಿ ಅದರಿಂದ ವೀರ್ಯವನ್ನು ತೆಗೆದು ನಳಿಕೆಯಲ್ಲಿ ತುಂಬಿ ಕರ್ನಾಟಕ ರಾಜ್ಯದ ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಕೃತಕ ಗರ್ಭಧಾರಣೆ ಮಾಡಲು ಆ ನಳಿಕೆಗಳನ್ನು ಕೊಡ್ತಾರೆ. ಇದರ ಉದ್ದೇಶ. ನೀವು ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ವೀರ್ಯ ಎಲ್ಲಿ ಹೋಗುತ್ತಂತೀರಾ? ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಎಲ್ಲಿ ನಮ್ಮಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವದಲ್ಲಿ ಹೆಚ್ಚೋಗುತ್ತೆ. ನಿಮ್ಮ ಪ್ರಕಾರ ತುಮಕೂರು, ಹಾಸನ ಈ ಸೈಡ್ ಬಂದ್ರೆ ಅಲ್ಲಿ ಹೋಗುತ್ತೆ ಕಡಿಮೆ ಪ್ರಮಾಣದಲ್ಲಿ. ಕಡಿಮೆ ಪ್ರಮಾಣ ಅಂದ್ರೆ ಅಷ್ಟೇ ಎಮ್ಮೆ ಸಾಕೋದಿಲ್ಲ ಅಲ್ಲಿ. ಎಮ್ಮೆ ಸಾಕೋದಿಲ್ಲ. ಏನ್ ಕಾರಣ ಅಂತೀರಲ್ಲ ಎಮ್ಮೆ ಸಾಕ್ಲಾರದು? ಮಂಗಳೂರು ಕಡೆ ಎಲ್ಲ ಅಲ್ಲ, ಮಂಗಳೂರು ಕಡೆ ಅಂಕರು ಗುಡ್ಡ ಇರುತ್ತೆ, ರೈನಿ ಸೀಸನ್ ಇದು ಇರ್ತೈತಿ, ಗುಡ್ಡಗಾಡು ಪ್ರದೇಶ, ಅರಣ್ಯ ಪ್ರದೇಶ ಇರ್ತೈತಿ. ಅದನ್ನು ಸಾಕಾಣಿಕೆ ಮಾಡೋಕೆ ಕ್ಲೈಮೇಟ್ ಚೆನ್ನಾಗಿರಲ್ಲ. ಬಟ್ ಬೇರೆ ಎಲ್ಲ ಕಡೆನೂ ನಾವು ಸಾಕಾಣಿಕೆ ಮಾಡಬಹುದು. ಆದ್ರೆ ಇಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಎಮ್ಮೆಗಳನ್ನು ಸಾಕೋದ್ರಿಂದ ಇವನ್ನ ಮೇಯಿಸಿಕೊಂಡು ಬರುವಂತಹ ಪ್ರಾಣಿ ಎಮ್ಮೆ, ಇದನ್ನು ಮೇಯ್ಸಕ್ ಬಿಡಬಹುದು. ಇಲ್ಲಿ ಮೇಯಿಸ್ಕೊಂಡು ಹೋಗೋಕೆ ಜಾಗ ಇದೆ, ಗೋಮಾಳಗಳು, ಆಮೇಲೆ ಫ್ರೀ ಲ್ಯಾಂಡ್ಗಳು ಅವು ಸಿಗ್ತಾವೆ. ಅಲ್ಲಿ ಇವುಗಳನ್ನು ಮೇಯಿಸ್ಕೊಂಡು ಬರ್ತಾರೆ. ಇವುಗಳನ್ನು ಮೇಯಿಸ್ಕೊಂಡು ಬಂದು ಮಾಡೋದು ಅಲ್ಲಿ ಏನಾಗ್ಬಿಡ್ತೈತೆ, ನಿಮ್ಮ ಮಂಡ್ಯ, ತುಮಕೂರು, ಮೈಸೂರು ಅಲ್ಲೆಲ್ಲ ಇರಿಗೇಟೆಡ್ ಲ್ಯಾಂಡ್. ಭತ್ತ ಗಿತ್ತ ಬೆಳಿತಾರೆ, ಕಬ್ಬು ಭತ್ತ ಬೆಳಿತಾರೆ. ಲೇಬರ್ ಅವೈಲಬಿಲಿಟಿ ಸ್ವಲ್ಪ ಇದೆ, ಆಮೇಲೆ ಜಮೀನು ಇರ್ತಾವೆ. ಸೊ ಅವ್ರದ್ದು ಉಪಕಸಬಾಗಿ ಇದನ್ನು ಉಪಯೋಗ ಮಾಡಿ. ಬಟ್ ಇದನ್ನ ಅಂದ್ರೆ ಈ ರೀತಿ ಕಟ್ಟಿ ಮೇಯಿಸೋದಿಲ್ಲ ಅಂತೀರಾ? ಕಷ್ಟ ಅಂತೀರಾ? ನಮ್ಮಲ್ಲಿ ನಮ್ದು ಗೌರ್ಮೆಂಟ್ ಫಾರ್ಮ್ ಇದೆ, ನಡೆಯುತ್ತೆ. ಆದ್ರೂ ನಾವು ಈಗ ಮುಂಜಾನೆ ಒಂದು 30 ದನ ಬಿಟ್ಟಿರ್ತೀವಿ ನಾವು. ಅವೆಲ್ಲ ಅಡ್ಡಾಡಿ ಬಂದು ಮೇಯ್ಕೊಂಡ್ ಬಂದು ಆಮೇಲೆ ಇವಕ್ಕೆ ಹಾಕ್ತೇವೆ. ಜನಸಾಮಾನ್ಯರ ಮೇಯಿಸ್ಬೇಕಾದ್ರೆ ಭೂರಹಿತ ಕೃಷಿ ಕಾರ್ಮಿಕರು ಅಂತೀವಿ, ಅವರು ಸಹಿತ ಎಮ್ಮೆ ಸಾಕಾಣಿಕೆ ಮಾಡಿದಾಗ ಕೇವಲ ಮುಂಜಾನೆಯಿಂದ ಸಂಜೆ ಮಟ್ಟ ಅದನ್ನು ಮೇಯಿಸ್ಕೊಂಡು ಬಂದು ಹಾಲು ಹಿಂಡಿ ಮಾರಿ ತನ್ನ ಜೀವನವನ್ನ ನಡೆಸಬಹುದು.
ಎಷ್ಟು ಸರ್ ಲೀಟರ್ಗೆ ಇದು KMF ಅವ್ರು ತಗೊಂಡ ಡೈರಿಯಲ್ಲಿ? ಸುಮಾರು 60 ರೂಪಾಯಿ ಪರ್ ಲೀಟರ್ ಕೊಡ್ತಾರೆ, 58ರಿಂದ 60. ಓ, ಅಂದ್ರೆ ಹಸು ಹಾಲ್ಕಿಂತ ರೇಟ್ ಜಾಸ್ತಿ ಇದು. ಹೌದು. ಓ, ಅದು ಪ್ಲಸ್ ಪಾಯಿಂಟ್ ಇಲ್ಲ. ಹೌದು, ಅವರು ಫ್ಯಾಟ್ ಪರ್ಸೆಂಟೇಜ್ ಮೇಲೆನೆ ಹಾಲು ಕೊಡೋದು. ಸೊ ಇದಕ್ಕೆ 60 ರೂಪಾಯಿ ಲೀಟರ್. ಹೌದು. ಹಾಗಾದ್ರೆ ಅದರಲ್ಲಿ 25 ಲೀಟರ್ ಬರೋದು ಒಂದೇ, ಇದರಲ್ಲಿ 15 ಲೀಟರ್ ಬರೋದು ಒಂದೇ. ಕರೆಕ್ಟ್. ಈಗ ನೀವು ಹೇಳಿದ್ರ ಕ್ರಾಸ್ ಮಾಡಿಸ್ತೇವೆ ಅಂತ ಹೇಳಿ, ಯಾವಾಗ ಮಾಡಿಸ್ತೀರಾ ಕ್ರಾಸ್ ನ? ಇವು ಜಾನುವಾರುಗಳು ಬೆದೆಗೆ ಅಂತ ಬರ್ತಾವೆ, ಹೀಟಿಗೆ ಬರ್ತಾವೆ. ಇವು ಜಾನುವಾರುಗಳು ಕರು ಹಾಕಿದ 3-4 ತಿಂಗಳ ನಂತರ ಹೀಟಿಗೆ ಬರ್ತಾವೆ, ಬೆದೆಗೆ ಬರ್ತಾವೆ. ಆ ಬೆದೆಗೆ ಬಂದ ಜಾನುವಾರುಗಳನ್ನ ನಾವು ಕೃತಕ ಗರ್ಭಧಾರಣೆ ಮೂಲಕ ಕ್ರಾಸ್ ಬ್ರೀಡಿಂಗ್ ಮಾಡ್ತೇವೆ, ಕೃತಕ ಗರ್ಭಧಾರಣೆ ಮಾಡ್ತೇವೆ. ಅವಕ್ಕೆ ವೀರ್ಯದ ಸಿಮನ್ ಕಡ್ಡಿಗಳನ್ನು ತಂದು ಕೃತಕ ಗರ್ಭಧಾರಣೆ ಮಾಡಿ ಇವುಗಳನ್ನು ಬೆದೆಗೆ ನಿಲ್ಲಿಸಿ, ಆಮೇಲೆ ಇವನ್ನ 7ರಿಂದ 8 ತಿಂಗಳು ನಾವು ಪಾಲನೆ ಮಾಡಿ 10 ತಿಂಗಳು 10 ದಿವಸ ಆದ್ಮೇಲೆ ಇವು ಮರಿ ಆಗ್ತಾವೆ. ಅವಾಗ ನಾವು ಪುನಃ ಇವನ್ನ ಹಾಲು ಕರೆಯಕ್ಕೆ ಪ್ರಾರಂಭ ಮಾಡ್ತೀವಿ. ಬಟ್ ಇದು ನೇರವಾಗಿ ಕ್ರಾಸ್ ಮಾಡೋದಿಲ್ಲ. ಇಲ್ಲ, ನ್ಯಾಚುರಲ್ ಸರ್ವಿಸ್ ಮಾಡ್ತಾ ಇಲ್ಲ. ಇಲ್ಲೇ ಇಲ್ಲ, ಇಲ್ಲ, ನಮ್ಮಲ್ಲಿ ಮಾಡ್ತಾ ಇಲ್ಲ. ಬಟ್ ಅದ್ರ ಬಯಸುದಿಲ್ಲ ಅದನ್ನ. ಈ ಎಮ್ಮೆಗಳು ಮಾಡಬಹುದು ನ್ಯಾಚುರಲ್ ಸರ್ವಿಸ್ ಮಾಡಬಹುದು. ಬಟ್ ಸಾಂಕ್ರಾಮಿಕ ರೋಗ ಹರಡುವ ಶಕ್ಯತೆ ಇರೋದ್ರಿಂದ ಅದನ್ನ ನಾವು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿಲ್ಲ. ನಾವು ಕೃತಕ ಗರ್ಭಧಾರಣೆ ಮಾಡ್ತೇವೆ. ಬೇರೆ ಕಡೆಯಿಂದ ಉತ್ಕೃಷ್ಟವಾದ ಸಿಮೆಂಟ್ ತರಿಸ್ತೇವೆ, ಹೈದರಾಬಾದು, ಕೊಲ್ಲಾಪುರ, ಪುಣೆಯಿಂದ ಸಿಮೆಂಟ್ ತರಿಸಿ ಇವುಗಳಿಗೆ ವೀರ್ಯದಾನ ಮಾಡ್ತೇವೆ. ವೀರ್ಯ ಒಂದ್ಸರಿ ಹೋಯ್ತಂದ್ರೆ ಎಷ್ಟು ತಿಂಗಳಾಗತ್ತೆ ಗರ್ಭಧಾರಣೆ ಇದಕ್ಕೆ ಮಾಡೋದಕ್ಕೆ ಸರ್? ಅದು ಜಸ್ಟೇಷನ್ ಪೀರಿಯಡ್ ಅಂತೇವಲ್ಲ, ಒಮ್ಮೆ ಅದು ಕಟ್ಕೊಂತಪ್ಪ ಅಂತಂದ್ರೆ 10 ತಿಂಗಳ ನಂತರ ಮರಿ. ಆ 10 ತಿಂಗಳಲ್ಲಿ ಎಷ್ಟು ತಿಂಗಳ ಹಾಲು ತೆಗಿತೀರಾ, ಯಾವಾಗ ನಿಲ್ಲಿಸ್ತೀರಾ ಹಾಲು ತೆಗೆಯೋದು? 7 ತಿಂಗಳವರೆಗೂ ನಾವು ಹಾಲನ್ನು ಕೊಡ್ತೇವೆ. 7 ತಿಂಗಳ ಆದ್ಮೇಲೆ ಹಾಲನ್ನು ಕಡಿಮೆ ಮಾಡ್ತೇವೆ, ತೆಗೆಯುವುದಿಲ್ಲ. ಆಮೇಲೆ ಮರಿ ಹಾಕಿದ ದಿವಸ ಅದು ಗಿಣ್ಣದ ಹಾಲು. ಅದನ್ನ ಯಾರಿಗೆ ಕೊಡ್ತೀರಾ? ಗಿಣ್ಣದ ಹಾಲು ಕುಡಿಸ್ತೇವೆ ಇವಕ್ಕೆ. ಯಾವುದಕ್ಕೆ? ಹುಟ್ಟಿದ ಮರಿಗೆ, ಕರುಗಳಿಗೆ ಗಿಣ್ಣದ ಹಾಲು ಕುಡಿಸ್ತೀವಿ. ರೋಗ ನಿರೋಧಕ ಶಕ್ತಿಯ ಮರಿಗೆ ಅಂತಾರೆ. ರೋಗ ನಿರೋಧಕ ಶಕ್ತಿಗೆ ಗಿಣ್ಣದ ಹಾಲು ಬಹಳ ಬೆಸ್ಟ್. ಬೇಗ ನಾವು ಹುಟ್ಟಿದ ಅರ್ಧ ತಾಸಿನ ಒಳಗನೆ ಕುಡಿಸ್ಬಿಡ್ತೇವೆ ನಾವು. ಅದನ್ನು ಕುಡಿಸೋದ್ರಿಂದ ಜಾನುವಾರು ಕರುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಕತ್ತೆ. ಬೇರೆ ತಮ್ಮ ರಿಲೇಷನ್ಗೆ ತಾವು ಕುಡಿತಾರೆ ಅಲ್ಲ, ಅತಿ ಹೆಚ್ಚು ಗಿಣ್ಣದ ಹಾಲನ್ನು ಕುಡಿಸಿದ್ರೆ ಬೇರೆ ಆಗುತ್ತೆ ಅಂತಂದ ಕರುವಿಗೆ. ಈಗ ನೋಡ್ರಿ, ಇದು 8-10 ಲೀಟರ್ ಹಾಲು ಇದು ಉತ್ಪನ್ನ ಮಾಡುತ್ತೆ. 8-10 ಲೀಟರ್ ಗಿಣ್ಣದ ಹಾಲು ಕೊಡ್ತೈತೆ ಅಂತ ಇಟ್ಕೋರಿ. 10 ಲೀಟರ್ ಹಾಲನ್ನು ಅದಕ್ಕೆ ಕುಡ್ಸಕ್ ಆಗಲ್ಲ. ಅದು ಎಷ್ಟು ಅವರಲ್ಲಿ ಕೊಡುತ್ತೆ ಸರ್? ಅದು 8-10 ಲೀಟರ್ನ ಎಷ್ಟು ಟೈಮ್ ಅಲ್ಲಿ ಕೊಡುತ್ತೆ? 2 ಸಲ. ಅವತ್ತು ಹೆರಿಗೆ ಆದ ದಿವಸ 7ರಿಂದ 8 ಲೀಟರ್ ಹಾಲು ಕೊಟ್ಟಿದ್ದೆ. ಅದ್ ಯಾಕೆ ಗಿಣ್ಣದ ಹಾಲು ಅಂತ ಆಗುತ್ತೆ? ಅದು ಗಿಣ್ಣದ ಹಾಲು ಅಂದ್ರೆ ದಿಪ್ಪ ಇರ್ತೈತೆ, ಅದು ಬಹಳ ಗಟ್ಟಿ ಹಾಲು ಇರ್ತೈತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತೈತೆ. ಇದು ತಳಿ ಮುರ್ರಾ ತಳಿ. ಮುರ್ರಾ ತಳಿ ಇದು ಇದೇ ವಿಶೇಷ ಅಂದ್ರೆ ರಾಜ್ಯದಲ್ಲಿ ಇದೇ ನಂಬರ್ 1 ಅಂತೀರಾ? ಅಲ್ಲ, ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಳಿ ಅಂದ್ರೆ ಮುರ್ರಾ ತಳಿ. ಹಾಲಿನ ಉತ್ಪಾದನೆ ಮುರ್ರಾ ತಳಿ ನಾವು ಹಾಲು